ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಕರಾವಳಿ ಕರ್ನಾಟಕದ ರೈಲ್ವೆ ಇತಿಹಾಸಕ್ಕೆ ಇದೊಂದು ಐತಿಹಾಸಿಕ ದಿನ. ಒಬ್ಬ ಜನಪ್ರತಿನಿಧಿಯ ಸತತ ಫಾಲೋಅಪ್ನಿಂದಾಗಿ ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಈ ವರದಿಯೇ ಒಂದು ನಿರ್ದಿಷ್ಟವಾದ ಸಾಕ್ಷಿ ಅಂತ ಹೇಳ್ಬೋದು. ನಾನಿವತ್ತು ಹೇಳ್ತಾ ಇರುವಂಥದ್ದು ಬಹು ನಿರೀಕ್ಷಿತವಾದ ಕಳೆದ 23 ವರ್ಷಗಳಿಂದ ಕರಾವಳಿಯ ರೈಲ್ವೆ ಬಳಕೆದಾರರು ಕೂಗ್ತಾ ಇದ್ದಂಥ ಒಂದು ಕೂಗಿಗೆ ಸದ್ಯಕ್ಕೆ ಪುರಸ್ಕಾರ ಸಿಕ್ಕಿದೆ. ಕೇಂದ್ರ ಸರ್ಕಾರ ಜನರ ಬೇಡಿಕೆಗೆ ಅಸ್ತು ಅಂತ ಹೇಳಿದೆ. ಅದೇ ಮಂಗಳೂರು ರೈಲ್ವೆಯನ್ನು ಪಾಲಕ್ಕಾಡ್ ರೈಲ್ವೆಯಿಂದ ತೆಗೆದು ಇದೀಗ ಮೈಸೂರು ವಿಭಾಗಕ್ಕೆ ಸೇರ್ತಾ ಇರುವಂಥದ್ದು. ಯಾಕೆಂದರೆ ಈ ಹಿಂದೆ ದಕ್ಷಿಣ ವಿಭಾಗದ ಪಾಲಕ್ಕಾಡ್ ವಲಯದಿಂದ ಮಂಗಳೂರು ರೈಲ್ವೆಯನ್ನು ನಿಯಂತ್ರಣ ಮಾಡಲಾಗಿತ್ತು. ಮಂಗಳೂರಿನ ಎಲ್ಲ ಆಗುಹೋಗುಗಳನ್ನ ರೈಲ್ವೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಂತ ಹೇಳಿದರೆ ಕೇರಳದ ಪಾಲಕ್ಕಾಡ್ನ ಅಧಿಕಾರಿಗಳ ಮೊರೆ ಹೋಗಬೇಕಾಗಿತ್ತು. ಅದು ಸ್ಟೇಷನ್ ಮ್ಯಾನೇಜರಿಂದ ಹಿಡಿದು ಅಲ್ಲಿ ಕಸ ಗುಡಿಸುವಂಥ ಕೂಲಿಯವರೆಗೆ ಕೂಡ ಎಲ್ಲರ ಒಂದು ಆಗುಹೋಗುಗಳನ್ನು, ಎಲ್ಲರ ಹೊಣೆಗಾರಿಕೆಯನ್ನು ನೋಡ್ತಾ ಇದ್ದಂಥದ್ದು ಕೇರಳದ ಅಧಿಕಾರಿಗಳು. ಇಲ್ಲಿನ ಯಾವುದೇ ಬದಲಾವಣೆ ಬೇಕಂದ್ರೂ ಕೂಡ, ಯಾವುದೇ ಹೊಸ ರೈಲು ತರಬೇಕಂತ ಹೇಳಿದ್ರು ಕೂಡ, ಯಾವುದೇ ರೂಟ್ಗಳನ್ನು ಚೇಂಜ್ ಮಾಡಬೇಕಂತ ಹೇಳಿದ್ರು ಕೂಡ ಅದು ಕೇರಳದ ಮಲಯಾಳಿ ಅಧಿಕಾರಿಗಳ ಮೊರೆ ಹೋಗಬೇಕಾಗಿತ್ತು, ಅವರಿಗೆ ಕಾಡಬೇಕಾಗಿತ್ತು, ಅವರನ್ನು ಬೇಡಬೇಕಾಗಿತ್ತು. ಹಾಗಾಗಿ ಪಾಲಕ್ಕಾಡ್ ವಿಭಾಗದಿಂದ ನೈಋತ್ಯ ವಿಭಾಗದ ಮೈಸೂರು ವಲಯಕ್ಕೆ ಅದನ್ನು ಸೇರಿಸಿ, ಮಂಗಳೂರು ರೈಲ್ವೆಯನ್ನು ಸೇರಿಸಿ ಅಂತ ಹೇಳಿ ಸಾಕಷ್ಟು ಆಗ್ರಹಗಳನ್ನು, ಸಾಕಷ್ಟು ಹೋರಾಟಗಳನ್ನು ಇಲ್ಲಿನ ಹೋರಾಟಗಾರರು ಮಾಡ್ತಾ ಇದ್ರು. ಆದರೆ ಇಷ್ಟು ವರ್ಷದ ಬಳಿಕ ಇದೀಗ ಕೇಂದ್ರ ಸರ್ಕಾರ ಜನರ ಬೇಡಿಕೆಗೆ ಅಸ್ತು ಅಂತ ಹೇಳಿದೆ. ಪಾಲಕ್ಕಾಡ್ ವಲಯದಿಂದ ತೆಗೆದು ಇದೀಗ ಮೈಸೂರು ವಲಯಕ್ಕೆ ಮಂಗಳೂರು ರೈಲ್ವೆಯನ್ನು ಕೊಡೋಕೆ ಈಗಾಗಲೇ ಸಜ್ಜಾಗಿದೆ. ಅದರ ಬಗ್ಗೆ ಆದೇಶ ಕೂಡ ಹೊರಬಿದ್ದಿದೆ. ಅಕ್ಟೋಬರ್ 1ನೇ ತಾರೀಕಿನಿಂದ ಮಂಗಳೂರು ರೈಲ್ವೆ ಅದು ನಮ್ಮ ರಾಜ್ಯದ ಮೈಸೂರು ವಲಯಕ್ಕೆ ಸೇರೋ ಬಗ್ಗೆ ಎಲ್ಲವೂ ಕೂಡ ಈಗ ಹಸಿರು ನಿಶಾನೆ ಸಿಕ್ಕಿರುವಂಥದ್ದು. ಇದು ರೈಲ್ವೆ ಬಳಕೆದಾರರಿಗೆ ಮತ್ತು ರೈಲ್ವೆ ಪರವಾಗಿ ಹೋರಾಟ ಮಾಡ್ತಿದ್ದಂಥ ಹೋರಾಟಗಾರರ ಬಹುದೊಡ್ಡ ಜಯ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಇವಾಗಲೇ ಹೇಳಿರುವಂತೆ ಕೇರಳ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇತ್ತು. ಮಂಗಳೂರಲ್ಲಿ ರೈಲನ್ನು ಬಳಸುವಂಥವರ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಮಂಗಳೂರಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಅತ್ಯಮೂಲ್ಯ ಸಾರಿಗೆ ವ್ಯವಸ್ಥೆಯಲ್ಲಿ ರೈಲ್ವೆ ಕೂಡ ಒಂದು. ಯಾಕೆಂದರೆ ಮಂಗಳೂರಿನ ಬಹುತೇಕ ಜನರಿರುವಂಥದ್ದು ಮುಂಬೈ ಭಾಗದಲ್ಲಿ, ಈ ಕಡೆ ಕೇರಳ ಭಾಗಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಹೋಗ್ತಾರೆ. ಆದರೆ ಮಂಗಳೂರು ರೈಲ್ವೆ ನಿಲ್ದಾಣ ಆಗಿರ್ಬೋದು, ಅದರ ಮೂಲಭೂತ ಸೌಕರ್ಯಗಳು ಆಗಿರ್ಬೋದು, ಮಂಗಳೂರಿನ ಟ್ರ್ಯಾಕ್ನಲ್ಲಿ ಆಗುವಂಥ ವ್ಯವಸ್ಥೆಗಳು, ಅಲ್ಲಿನ ಅಭಿವೃದ್ಧಿ ಕಾಮಗಾರಿಗಳು ಯಾವುದನ್ನು ಬೇಕಿದ್ರೂ ಕೂಡ ಇಲ್ಲಿನ ಜನರು ಅದು ಪಾಲಕ್ಕಾಡ್ ವಿಭಾಗಕ್ಕೆ ಪತ್ರವನ್ನು ಬರೀಬೇಕಾಗಿತ್ತು. ಅದೃಷ್ಟವಶಾತ್ ಅಲ್ಲಿನ ಅಧಿಕಾರಿಗಳು ಒಳ್ಳೆಯವರಿದ್ದು ಇಲ್ಲಿನವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಂತಹ ಕೆಲಸಗಳಿಗೆ ಗ್ರಾಂಟ್ ಬರ್ತಾ ಇತ್ತು. ಆದರೆ ಬಹುತೇಕ ಇಷ್ಟು ವರ್ಷಗಳ ತನಕ ಕೇರಳದ ಅಧಿಕಾರಿಗಳು ಇಲ್ಲಿನ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಕೆ ವಿಫಲರಾದರು. ಕಾಡಿಬೇಡಿ ಎಲ್ಲವನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆ ಇತ್ತು. ಯಾಕೆಂದರೆ ಇಲ್ಲಿನ ಜನಸಾಮಾನ್ಯರು ಅತ್ಯಮೂಲ್ಯ ಕೊಡುಗೆಯನ್ನು ಸರ್ಕಾರದ ತೆರಿಗೆ ಕೊಡ್ತಾರೆ. ಆದರೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳು ಇಲ್ಲಿಗೆ ಶೂನ್ಯವಾಗಿತ್ತು. ಹಾಗಾಗಿ ಮಂಗಳೂರಿನ ರೈಲ್ವೆ ಅಭಿವೃದ್ಧಿ ಅನ್ನುವಂಥದ್ದು ಗಗನ ಕುಸುಮವಾಗಿತ್ತು. ಯಾಕೆಂದರೆ ನಾನು ಇವಾಗಲೇ ಹೇಳಿರುವಂತೆ, ಇಲ್ಲಿನ ಹೋರಾಟಗಾರರು ಹೇಳುವಂತೆ, ಮಂಗಳೂರು ರೈಲ್ವೆ ಅದು ಕೇರಳಿಗರ ಕಪಿಮುಷ್ಟಿಯಲ್ಲಿತ್ತು. ಇಲ್ಲಿನ ಸ್ಟೇಷನ್ ಮ್ಯಾನೇಜರ್ನ ಹಿಡಿದು ಒಬ್ಬ ಜನಸಾಮಾನ್ಯ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ಹೋಗೋದಾದರೆ ಆತ ಕೇರಳಕ್ಕೆ ಹೋಗಿ ಬಂದಂತಹ ಅನುಭವ ಆಗ್ತಾ ಇತ್ತು. ಯಾಕೆಂದರೆ ಅಲ್ಲಿ ಇರುವಂಥವರು ಎಲ್ಲರೂ ಕೂಡ ಕೇರಳಿಗರೇ. ಅಂದರೆ ನಿಮಗೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡಬೇಕಂತ ಹೇಳಿದರೆ ಅಲ್ಲಿ ಸಿಬ್ಬಂದಿ ಇರೋದು ಕೇರಳದವರು, ಅಲ್ಲಿ ಸ್ಟೇಷನ್ ಮ್ಯಾನೇಜರ್ ಇರೋದು ಕೇರಳದವರು, ಅಲ್ಲಿ ರೈಲ್ವೆ ಅಧಿಕಾರಿಗಳು ಕೇರಳದವರು, ಕೊನೆ ಪಕ್ಷ ಅಲ್ಲಿ ಗುಡಿಸುವವರು ಕೂಡ ಕೇರಳದವರು. ಯಾರಿಗೂ ಕೂಡ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಹಾಗಾಗಿ ಸಾಕಷ್ಟು ಹೋರಾಟಗಳು ಕೂಡ ಆಯಿತು. DV ಸದಾನಂದ ಗೌಡರು ರೈಲ್ವೆ ಮಿನಿಸ್ಟ್ರಿ ಇರುವಾಗ ಸಂದರ್ಭದಲ್ಲಿ ಕೂಡ ಈ ಕೆಲಸ ಸುಲಭವಾಗಿ ಆಗುತ್ತೆ, ಇನ್ನೇನು ಮಂಗಳೂರು ರೈಲ್ವೆ ಅದು ಮೈಸೂರು ವಲಯಕ್ಕೆ ಸೇರುತ್ತೆಂಬ ಬಹಳಷ್ಟು ಕುತೂಹಲಗಳು ಕೂಡ ಇತ್ತು. ಜೊತೆಗೆ ಜನ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ನಿರೀಕ್ಷಿತಷ್ಟು ವೇಗದಲ್ಲಿ ಅವರು ಕೆಲಸ ಮಾಡಿಲ್ಲ. ಹಾಗಾಗಿ ಆ ಕನಸಾಗಿ ಉಳಿದಿತ್ತು. ಆದರೆ ಇದೀಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರು ಅವರ ಸತತ ಫಾಲೋಅಪ್ನಿಂದಾಗಿ ಜನರ ಬಹು ವರ್ಷದ ಬೇಡಿಕೆಗೆ ಈಗ ಸರ್ಕಾರ ಅಸ್ತು ಅಂತ ಹೇಳಿದೆ. 2024 ಅದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾಗಿ ಅಧಿಕಾರ ವಹಿಸಿಕೊಂಡಂಥ ವರ್ಷ. ಆರಂಭದಿಂದಲೂ ಕೂಡ ಇಲ್ಲಿ ತನಕ ಸಾಕಷ್ಟು ಫಾಲೋಅಪ್ಪನ್ನು ಈ ವಿಭಾಗದಲ್ಲಿ ಅವರು ಮಾಡಿದ್ರು. ಯಾಕೆಂದರೆ ಮಂಗಳೂರು ರೈಲ್ವೆ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಅದು ಮೈಸೂರು ವಲಯಕ್ಕೆ ಹೋಗಬೇಕು. ನಮ್ಮ ರಾಜ್ಯದ ಅಧಿಕಾರಿಗಳೇ ಈ ರೈಲ್ವೆ ನಿಲ್ದಾಣದ ಒಂದು ರೀತಿಯಾಗಿ
ಕೇರ್ ಟೇಕರ್ ಆಗಬೇಕು, ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಆಗಬೇಕಂತ ಹೇಳಿದರೆ, ಜನ ಬದಲಾವಣೆಯನ್ನು ಬಯಸಬೇಕಂತ ಹೇಳಿದರೆ ಎಲ್ಲೋ ದೂರದ ಪಾಲಕ್ಕಾಡ್ನ ವಿಭಾಗದ ಅಧಿಕಾರಿಗಳಿಗೆ, ಮಲಯಾಳಿ ಅಧಿಕಾರಿಗಳಿಗೆ ಕಾಡಿ ಬೇಡುವ ಮುನ್ನ ನಮ್ಮ ರಾಜ್ಯದ ಅಧಿಕಾರಿಗಳೇ ಇದನ್ನು ಸುಪರ್ದಿಗೆ ತೆಗೆದುಕೊಂಡ್ರೆ ಅಭಿವೃದ್ಧಿ ಶರವೇಗದಲ್ಲಿ ಆಗುತ್ತೆಂಬ ಒಂದು ಧ್ಯೇಯವನ್ನು ಇಟ್ಕೊಂಡು ಸತತವಾಗಿ ಫಾಲೋಅಪ್ಪನ್ನು ಮಾಡಿದ್ರು. ಆ ಫಾಲೋಅಪ್ನ ಕಾರಣದಿಂದಾಗಿ ಈಗ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಯೋಚನೆಗೆ ಅಸ್ತು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಜನ ಬಹಳಷ್ಟು ಖುಷಿಯನ್ನು ಹೊಂದಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂಥ ಅಂದಿನಿಂದ ಇಂದಿನವರೆಗೆ ಹೋರಾಟವನ್ನು ಮಾಡ್ತಾ ಇದ್ದಂಥ ಪಶ್ಚಿಮ ಕರಾವಳಿ ರೈಲ್ವೆ ಯಾತ್ರಿ ಅಭಿವೃದ್ಧಿ ಸಂಘದ ಸಂಚಾಲಕರು ಹನುಮಂತ್ ಕಾಮತ್ ಅವರು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಈ ಯೋಜನೆ ಆಗಬೇಕಂತ ಹೇಳಿ ಅಥವಾ ಈ ಒಂದು ಮಾರ್ಪಾಟು ಆಗಬೇಕಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗಲೂ ಕೂಡ ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ವಿ. ಆವಾಗ ನಿತೀಶ್ ಕುಮಾರ್ ಅವರು ರೈಲ್ವೆ ಸಚಿವರಾಗಿದ್ದರು. ಆವಾಗ ಪ್ರೊಸೀಜರ್ ಆಗಿತ್ತು ಇದನ್ನು ಮಂಗಳೂರನ್ನು ಮೈಸೂರು ವಲಯಕ್ಕೆ ಕೊಡಬೇಕಂತೇಳಿ. ಆದರೆ ಫಾಲೋಅಪ್ಗಳು ನಡೆಯಲಿಲ್ಲ. ಅದಕ್ಕೆ ಇಷ್ಟು ಸುದೀರ್ಘವಾದ ಸಮಯವನ್ನು ತೆಗೆದುಕೊಂಡಿತ್ತು. ಆದರೆ ಇದೀಗ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಆಗಿರ್ಬೋದು, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಅವಿರತ ಶ್ರಮ, ಜೊತೆಗೆ ಈ ಹಿಂದೆ ಸಂಸದರಾಗಿ ಕೆಲಸ ಮಾಡಿದಂಥ ನಳಿನ್ ಕುಮಾರ್ ಕಟೀಲ್ ರವರ ಈ ಒತ್ತಡವೂ ಕೂಡ ಶ್ರಮವೂ ಕೂಡ ಇದರಲ್ಲಿದೆ. ಹಾಗಾಗಿ ಎಲ್ಲರ ಒಂದು ಕೆಲಸದ ಪರಿಣಾಮವಾಗಿ ಇವತ್ತು ಸಾಕಷ್ಟು ವರ್ಷಗಳಿಂದ ಕೇಳ್ತಾ ಇದ್ದಂತಹ ಆಗ್ರಹಕ್ಕೆ ಬೆಲೆ ಬಂದಿದೆ. ಹಾಗಾಗಿ ಯಾವೆಲ್ಲ ರೈಲುಗಳು ಮಂಗಳೂರಿಂದ ಹೋಗೋದು ಸ್ಟಾಪ್ ಆಗಿತ್ತು, ಆ ಎಲ್ಲ ಸ್ಟಾಪ್ ಆದಂಥ ರೈಲುಗಳು ಮತ್ತೆ ಚಾಲನೆ ದೊರಕುವಂಥ ವಿಶ್ವಾಸದಲ್ಲಿದ್ದಾರೆ. ಜೊತೆಗೆ ಮಂಗಳೂರಿಗರು ತಮ್ಮ ದೂರದ ಪ್ರಯಾಣಕ್ಕಾಗಿ ರೈಲ್ವೆಯನ್ನು ಅವಲಂಬಿಸೋದಕ್ಕೆ ಬಹಳಷ್ಟು ಉತ್ಸುಕರಾಗಿದ್ದಾರೆ. ಸದ್ಯಕ್ಕೆ ಇಂತಹದೊಂದು ಕೇಂದ್ರ ಸರ್ಕಾರದ ನಿರ್ಧಾರ ಮಂಗಳೂರಿನ ರೈಲ್ವೆ ಅಭಿವೃದ್ಧಿಗೆ ಒಂದು ಹೊಸ ಭಾಷ್ಯವನ್ನು ಬರೆದಿದೆ ಎಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಡೀ ಜಿಲ್ಲೆಯ ಜನ ಈಗ ಒಂದು ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಅದರಲ್ಲೂ ರೈಲನ್ನು ಬಳಕೆ ಮಾಡುವಂಥ ಬಳಕೆದಾರರಿಗೆ ಇದರ ನೋವು ಸಾಕಷ್ಟು ಗೊತ್ತಿರುತ್ತೆ. ಯಾಕೆಂದರೆ ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಅನುಭವಿಸುವಂಥ ಅವಮಾನ ಆಗಿರ್ಬೋದು, ನಮ್ಮ ನಗರದ ಒಳಭಾಗದಲ್ಲಿ ರೈಲ್ವೆ ನಿಲ್ದಾಣ ಇದ್ದರೂ ಕೂಡ ಅದು ನಮ್ಮದಲ್ಲ ಎಂಬ ಭಾವನೆ ಇಲ್ಲಿ ತನಕ ರೈಲ್ವೆ ಬಳಕೆದಾರರಿಗೆ ಬರ್ತಾ ಇತ್ತು. ಆದರೆ ಇದೀಗ ನಮ್ಮ ರಾಜ್ಯದ ಮೈಸೂರು ವಲಯಕ್ಕೆ ಸೇರಿಕೊಂಡಿರೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿ ರೈಲ್ವೆ ಅಧಿಕಾರಿಗಳ ಬದಲಾವಣೆ ಆಗ್ಬೋದು, ಟಿಕೆಟ್ ಕೌಂಟರ್ಗಳಲ್ಲಿ ಸಿಬ್ಬಂದಿಗಳ ಬದಲಾವಣೆ ಆಗ್ಬೋದು. ನಮ್ಮ ರಾಜ್ಯದ ರೈಲ್ವೆ ನಿಲ್ದಾಣದಲ್ಲಿ, ಪ್ರಮುಖ ರೈಲ್ವೆ ನಿಲ್ದಾಣದಲ್ಲಿ ನಮ್ಮ ರಾಜ್ಯದವರಿಗೂ ಕೂಡ ಉದ್ಯೋಗ ಅವಕಾಶಗಳು ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಸದ್ಯಕ್ಕೆ ಕರಾವಳಿಯ ಜನರು ಇದ್ದಾರೆ. ಹಾಗಾಗಿ ಒಬ್ಬ ಜನಪ್ರತಿನಿಧಿ ಫಾಲೋಅಪ್ ಮಾಡಿದರೆ, ಆತನ ಕಾರ್ಯಕ್ಷಮತೆಯನ್ನು ಮತ್ತು ಇಚ್ಛಾಶಕ್ತಿಯನ್ನು ಮೆರೆದರೆ ಯಾವ ಸಾಧನೆಯೂ ಕೂಡ ಆಗಲ್ಲ ಅನ್ನೋದು ಇಲ್ಲ ಅಂಥೇಳಿ ಈ ಒಂದು ವರದಿಯ ಮೂಲಕ ಸಾಬೀತಾಗಿದೆ. ಟಿಕೆಟ್ ಕೊಡುವಲ್ಲಿಂದ ಹಿಡಿದು ಅಲ್ಲಿ ಪ್ಲಾಟ್ಫಾರ್ಮ್ ಕ್ಲೀನ್ ಮಾಡುವವರು ಕೂಡ ಅವರಿಗೆ ಕನ್ನಡ ಗೊತ್ತಿದ್ದರೂ ಅವರು ಕನ್ನಡ ಮಾತಾಡ್ತಿರಲಿಲ್ಲ. ಅವರು ನಮ್ಮಿಂದ ಮಲಯಾಳಿ ಮಾತಾಡಿಸುವಂಥ ಪ್ರಯತ್ನಗಳಾಗ್ತಾ ಇತ್ತು. ಈಗ ಒಮ್ಮೆಗೆ ಈ ಬದಲಾವಣೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದರೆ ಆಲ್ರೆಡಿ ಆ ಕ್ಲೀನಿಂಗ್ ಇದ್ದು ಕ್ಯಾಂಟೀನ್, ಹೋಟೆಲ್, ಅಂಗಡಿಗಳದ್ದು ಟೆಂಡರ್ ಆಗಿ ಇರ್ತದೆ. ಆ ಟೆಂಡರ್ ಮುಗಿದಾಗ ಅದು ನಮ್ಮ ಮೈಸೂರಿನಿಂದ ಟೆಂಡರ್ ಕರೀತಾರೆ. ಆವಾಗ ಇದು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಇದಕ್ಕೆ ಕನ್ನಡಿಗರು ಈ ಟೆಂಡರ್ನಲ್ಲಿ ಭಾಗವಹಿಸಬೇಕು. ನಾವು ಕೇವಲ ಮಲಯಾಳಿಯವರಿದ್ದಾರೆ ಹೇಳುವುದರಿಂದ ಆಗೋದಿಲ್ಲ, ನಮ್ಮವರು ಬರಬೇಕು. ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ, ಇಲ್ಲ ಹೇಳಿಲ್ಲ. ಜನರ ಮತ್ತು ಮೈಸೂರಿನ ರೈಲ್ವೆ, ಸೌತ್ ವೆಸ್ಟರ್ನ್ ರೈಲ್ವೆ ಅವರ ಜೋಡಿಕೆಯಿಂದ ಇದನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.